ವೆಲ್ಕಮ್ ಟು A23 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ ಒಂದು 2 ಎಕರೆ ಒಂದು ಫಾರ್ಮ್ ಹೌಸ್ ಇದೆ, ಮಾವಿನ ತೋಟದ ಫಾರ್ಮ್ ಹೌಸ್ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಈ ಟಾರ್ ರೋಡಲ್ಲಿ ಅಟ್ಯಾಚಲ್ಲಿರೋದೇ ನಾವು ನೋಡ್ತಾ ಇರೋ ಫಾರ್ಮ್ ಹೌಸು ನೋಡಿ. ಕಂಪ್ಲೀಟ್ ಕಾಂಪೌಂಡಾಗಿ ಗೇಟ್ ಹಾಕಿ ಇಟ್ಟಿದ್ದಾರೆ ಫಾರ್ಮ್ ಹೌಸ್ನ. ಇದು 2 ಎಕರೆ ಸ್ಕ್ವೇರ್ ಶೇಪಲ್ಲಿರೋ ಫಾರ್ಮ್ ಹೌಸು ನೋಡಿ. ಇದು ಕಂಪ್ಲೀಟ್ ಇದು ನೋಡಿ, ರೈಟ್ ಸೈಡ್ಗೆ ಒಂದು ಟ್ಯಾಂಕ್ ಇಟ್ಟಿದ್ದಾರೆ ವಾಟರ್ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ. ವಾಟರ್ ಸ್ಟೋರೇಜ್ ಟ್ಯಾಂಕ್ ಇದು ಬಿಟ್ಟು ಅದನ್ನು ಬಿಟ್ಟರೆ 2 ಎಕರೆಗೆ ಕಂಪ್ಲೀಟಾಗಿ ಇವರು ಕಾಂಪೌಂಡ್ ಹಾಕಿದ್ದಾರೆ. ಫುಲ್ಲು ಮಾವಿನ ಮರ, ಒಂದು 70ರಿಂದ 80 ಮಾವಿನ ಮರಗಳಿದ್ದಾವೆ. ಎಲ್ಲ ಒಂದು 15ರಿಂದ 20 ವರ್ಷದ ಮಾವಿನ ಮರಗಳು, ಎಲ್ಲ ಕಂಪ್ಲೀಟಾಗಿ ಫಲ ಕೊಡ್ತಿರೋ ಮಾವಿನ ಮರಗಳು. ಇದು ಏನಿದೆ, ಇದು ಹಾಲ್ ಮತ್ತು ಕಿಚನು ವಿತ್ ವಾಶ್ರೂಮ್ ಇರೋವಂಥ ಫಾರ್ಮ್ ಹೌಸ್. ಇದು ಫಾರ್ಮ್ ಹೌಸ್ ಒಳಗಡೆ ವಿಡಿಯೋ ಆಮೇಲೆ ತೋರಿಸ್ತೀನಿ ನಾನು. ಸದ್ಯಕ್ಕೆ ತೋಟ ನೋಡ್ಕೊಂಬರೋಣ. ತೋಟ ಅಂತೂ ಅಚ್ಚುಕಟ್ಟಾಗಿ ವ್ಯವಸಾಯ ಮಾಡಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಮತ್ತು ಇನ್ಕ್ಲೂಡಿಂಗ್ ಇದರಲ್ಲಿ ಒಂದು ಬೋರ್ವೆಲ್ ಇದೆ. ಯೂಶ್ವಲಿ ಮಾವಿನ ತೋಟಕ್ಕೆ ಯಾರು ಬೋರ್ವೆಲ್ ಹಾಕ್ಸಲ್ಲ, ಇವರು ಫಾರ್ಮ್ ಹೌಸ್ ಇರೋದ್ರಿಂದ ಬೋರ್ವೆಲ್ ಹಾಕ್ಸ್ಕೊಂಡಿದ್ದಾರೆ. ತೆಂಗಿನ ಸಸಿಗಳು ಒಂದು 7ರಿಂದ 8 ತೆಂಗಿನ ಸಸಿಗಳು ನೆಟ್ಟಿದ್ದಾರೆ. ಅದಕ್ಕೋಸ್ಕರ ಬೋರ್ ಹಾಕ್ಸಿದ್ದಾರೆ ಅನಿಸುತ್ತೆ ಅವರು. ನೋಡಿ, ಇದು ಮನೆ. ದೊಡ್ಡದಾಗಿ ಹಾಲು ಮತ್ತು ಕಿಚನ್ನು ಸಪ್ರೇಟಾಗಿ ಒಂದು ರೂಮ್ ಇದೆ. 1 BHK ಫಾರ್ಮ್ ಹೌಸ್ ಇದು. ನಾನು ಇನ್ಸೈಡ್ ವಿಡಿಯೋ ಆಮೇಲೆ ಮಾಡ್ತೀನಿ, ಸದ್ಯಕ್ಕೆ ಕೀ ಅವೈಲಬಿಲಿಟಿ ಇಲ್ಲ. ಸಪ್ರೇಟಾಗಿ ಒಂದು ವಾಶ್ರೂಮ್ ಇದೆ ಔಟ್ಸೈಡು. ಎದುರುಗಡೆ ಸಿಟ್ಟಿಂಗ್ ಏರಿಯಾ ಒಂದು ಮಾಡ್ಕೊಂಡಿದ್ದಾರೆ, ಕಾರ್ ಪಾರ್ಕಿಂಗ್ಗೆ ಮತ್ತು ಸಿಟ್ಟಿಂಗ್ ಏರಿಯಾ. ಹೇಳಿದ್ನಲ್ಲ, ಇದು ಟೋಟಲ್ಲು 2 ಎಕರೆ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ, ಕಂಪ್ಲೀಟ್ ಕಾಂಪೌಂಡ್ ಆಗಿದೆ. ರೆಡಿ ಟು ಮೂವ್ ಇನ್ ಫಾರ್ಮ್ ಹೌಸು. ಟಾರ್ ರೋಡ್ ಅಟ್ಯಾಚ್ ಇದೆ. ಇನ್ನೊಂದು ಏನಪ್ಪ ಅಂದರೆ, ಈ ಕೆಂಗೇರಿಯಿಂದ ಜಸ್ಟ್ 46 ಕಿಲೋಮೀಟ್ರ್ ಇದೆ ಈ ಫಾರ್ಮ್ ಹೌಸು. ಬೆಂಗಳೂರಿಂದ ಆಲ್ಮೋಸ್ಟ್ 60 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. ಮೆಜೆಸ್ಟಿಕ್ಕಿಂದ ಕೆಂಗೇರಿಯಿಂದ 46 ಕಿಲೋಮೀಟ್ರು. ಹೈವೇಯಿಂದ ಒಂದು ಸೈಡಿಂದ ಬಂದರೆ ಒಂದು 7 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮ ರಾಮನಗರ ಕಡೆಯಿಂದ ಬಂದರೆ ಆಲ್ಮೋಸ್ಟ್ ಒಂದು 9 ಕಿಲೋಮೀಟರ್ಸ್ ಆಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿದ್ದಾವೆ ಮರಗಳು, ಎಲ್ಲ ಫಲ ಬಿಡ್ತಾರೋ ಮರಗಳು, ಯಾವ ಸಸಿಗಳಿಲ್ಲ. ತೆಂಗಿನ ಸಸಿಗಳು ಮಾತ್ರ ಚಿಕ್ಕದಾಗಿದ್ದಾವೆ. ಆಲ್ಮೋಸ್ಟ್ ರೆಡ್ ಸಾಯಿಲು, ಫಲವತ್ತತೆ ಆಗಿರೋ ಭೂಮಿ. ಯಾವ ರೀತಿ ಬೆಳೆ ಬೇಕಾದರೂ ಬೆಳ್ಕೊಬೋದು. ಮಾವಿನ ಮರ ಆಲ್ರೆಡಿ ಇರೋದ್ರಿಂದ ನೀವು ಇನ್ನೂ ಮಧ್ಯದಲ್ಲಿ ಬೇರೆ ಬೇರೆ ಫ್ರೂಟ್ಸ್ ಗಿಡಗಳು ಹಾಕೋಬೋದು, ಏನು ತೊಂದರೆ ಇಲ್ಲ. ಈ ಸಮ್ಮರಲ್ಲೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಥರ ಸಮ್ಮರ್ ಯಾವತ್ತೂ ಬಂದಿರಲಿಲ್ಲ, ನಿಮಗೆ ಗೊತ್ತು. 20-25 ವರ್ಷ ಆಗಿತ್ತಂತ ಆ ಥರ ಬಿಸಿಲು ಬಂತು. ಆ ಬಿಸಿಲಲ್ಲೂ ಗಿಡಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕೆಂದರೆ ಬೋರ್ ಇರೋದ್ರಿಂದ. ಬೋರ್ ಪಾಯಿಂಟ್ನೇ ನಾನು ಸರ್ಚ್ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ ತೋರಿಸೋದಕ್ಕೆ. ಮತ್ತು ಸಪ್ರೇಟ್ TC ಕೂಡ ಇದೆ ಫಾರ್ಮ್ ಹೌಸಲ್ಲಿ. ಪವರ್ಗೆಲ್ಲ ಏನು ತೊಂದರೆ ಆಗೋಲ್ಲ, ಬೋರ್ ಪಾಯಿಂಟ್ ಸಿಕ್ತು. ವಾಸ್ತು ದೇವಮೂಲೆಯಲ್ಲಿ ಬೋರ್ವೆಲ್ ಹಾಕ್ಸಿದ್ದಾರೆ. ಆಲ್ಮೋಸ್ಟ್ ರೆಡಿ ಫಾರ್ಮ್ ಹೌಸು. ಬೇರೆ ಏನು ತೊಂದರೆ ಇಲ್ಲ, ಏನು ರೆಡಿ ಮಾಡ್ಕೋಬೇಕು ಅನ್ನೋದು ಇಲ್ಲ. ಮನೇನೂ ಇದೆ, ತೋಟನೂ ಇದೆ, ಕಾಂಪೌಂಡ್ ಆಗಿದೆ, ಅದ್ಬಸ್ತಾಗಿದೆ, ಕ್ಲಿಯರ್ ಡಾಕ್ಯುಮೆಂಟ್ಸು, ಜನರಲ್ ಪ್ರಾಪರ್ಟಿ. ಈ ಪ್ರೈಸ್ ಬಂದುಬಿಟ್ಟು ಪರ್ ಕುಂಟಾ 3,60,000 ಕೋಟ್ ಮಾಡ್ತಾಯಿದ್ದಾರೆ ಓನರು. ಡೈರೆಕ್ಟ್ ಓನರ್ ಮೀಟಿಂಗು, ನೆಗೋಷಿಯೇಷನ್ ಇದೆ. ಓನರ್ ಹತ್ರ ಕೂತ್ಕೊಂಡು ಪರ್ಚೇಸರ್ ಮಾತಾಡ್ಕೋಬೋದು. ಡೈರೆಕ್ಟ್ ಓನರ್ ಮೀಟಿಂಗ್ ಕೊಡ್ತೀವಿ. ಇನ್ನೂ ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಹೆಚ್ಚಿನ ಬಗ್ಗೆ ಡೀಟೇಲ್ಸ್ ಬೇಕಾದರೆ ನನ್ನ ನಂಬರ್ಗೆ ಕರೆ ಮಾಡಿ. ಇವಾಗ ಫಾರ್ಮ್ ಹೌಸ್ ಕೀ ಬಂದಿದೆ, ಅಲ್ಲಿ ಹೋಗೋಣ. ನೋಡಿ, ಇದು ಫಾರ್ಮ್ ಹೌಸು 1 BHK ಹೇಳಿದ್ನಲ್ಲ. ನೋಡಿ, ಒಂದು ರೂಮು, ಕಿಚನ್ನು ಮತ್ತು ಹಾಲ್ ಇದೆ ದೊಡ್ಡದಾಗೆ. ಇದು ಕಿಚನ್ ಏರಿಯಾ, ಇದು ರೂಮು, ಬೆಡ್ರೂಮು. ಒಂದು ರೂಮ್ ಮಾತ್ರ ಇದೆ. ರಿಮೈನಿಂಗ್ ಹಾಲು ಸ್ವಲ್ಪ ದೊಡ್ಡದಾಗಿದೆ. ಓಕೆ ಫ್ರೆಂಡ್ಸ್, ಈಗ ನಮ್ಮ ವೀಡಿಯೋಸ್ನ ಹೆಚ್ಚು ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.